ಅಮೋಘ ನೃತ್ಯ ಪ್ರದರ್ಶನವನ್ನು ನೀಡಿದ ಇವರೆಲ್ಲರಿಗೂ ಕೆಕೆಎನ್ಸಿ ವತಿಯಿಂದ ನೆನಪಿನ ಕಾಣಿಕೆ. ಇವರುಗಳು ನಿಮಗೆಲ್ಲ ಗೊತ್ತಿರಬಹುದು. ಸವಿತಾ ಸತ್ಯಂ, ಪ್ರಿಯಾ, ಸವಿತಾ ಸತ್ಯಂ ಇವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ಮೂಡಿ ಬಂತು. ಪ್ರಿಯಾ ಈಗಾಗಲೇ ಹೇಳಿದ ಹಾಗೆ, ಐಶ್ವರ್ಯ ಗುಡ, ಕೃತಿಕಾ, ಮೇಧಾ ಮತ್ತು ಮೋಹನ್ ಭವಾನಿ ಕುಮಾರ್. ಇನ್ಯಾರ ಹೆಸರು ಮತ್ತು ಮೋಹನ್ ಭವಾನಿ ಕುಮಾರ್. ಚಿನ್ಮಯಿ ಬೆಟ್ಟದಪುರ ಅವರಿಗೂ ಕೂಡ ನೆನಪಿನ ಕಾಣಿಕೆ. ಹೇಗಿತ್ತು ಇದು ಭರತನಾಟ್ಯಂ ಫ್ಯೂಷನ್? They practiced only for 4 days in 2 weeks, and this is what you saw. So, and my thanks to Samida. She is a very good choreographer, Samida. Thank you. Very good dancer too. That's right. He is an international dancer. ಧನ್ಯವಾದಗಳು. ನಿಂತಿರೋದು ನಿಮ್ಮ ಬೆಂಬಲವನ್ನ ಕೇಳಕ್ಕೆ. ನೀವು ನೋಡಿದ ಹಾಗೇನೆ ಆಲ್ರೆಡಿ ನೀವು ಒಂದು 6 ಸತಿ ನಮಗೆ ಒಂದು ದೊಡ್ಡ ರಾಗ ಶೋ ಮಾಡೋದಕ್ಕೋಸ್ಕರ ಬೆಂಬಲ ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಧನ್ಯವಾದಗಳು. ಆದರೆ ನಾವಿದನ್ನ ಇನ್ನೊಂದ್ಸತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. 2009 ಏಪ್ರಿಲ್ 5, 2009 ನಾವು ರಾಗ ಶೋ ಮಾಡಬೇಕು ಇನ್ನೊಂದು ದೊಡ್ಡದಾಗಿ ಅಂತ ಅನ್ಕೋತಾ ಇದ್ದೀವಿ. ಆ್ಯಂಡ್ ವಿ ರಿಯಲಿ ನೀಡ್ ಯುವರ್ ಸಪೋರ್ಟ್ ಟು ಮೇಕ್ ದಿಸ್ ಹ್ಯಾಪನ್ ದಿಸ್ ಟೈಮ್. ಸೊ ಕೆಲವು ವಿಷಯಗಳು ಮುಂಚೆ ನಾವು ಬಹಳ ಸತಿ ಶೋ ಆದಮೇಲೆ ನೀವೆಲ್ಲ ಇಮೇಲ್ ಕಳಿಸ್ತೀರಾ, ಓ ಈ ಥರ ಹಾಡು ಹಾಡಬೇಕಾಗಿತ್ತು ಅಂತ. ಅದಕ್ಕೆ ಈ ಸತಿ ಮುಂಚೆನೇ ನಿಮ್ಮಿಂದ ಕೇಳೋಣ, ಯಾವ ಹಾಡು ಬೇಕು ನಿಮಗೆ, ಯಾವ ಹಾಡು ಕೇಳೋಕೆ ಇಷ್ಟಪಡ್ತೀರಾ ಅಂತ. ಸೊ ಕೊನೆಯಲ್ಲಿ ಒಂದು ನಾನು ಇಮೇಲ್ ID ತೋರಿಸ್ತೀನಿ. ದಯವಿಟ್ಟು
ನಮಗೆ ನಿಮ್ಮ ಸಜೆಷನ್ಸ್ ಆಗಲಿ, ಯಾವ ಹಾಡು ಬೇಕು ಅಂತಾಗಲಿ ದಯವಿಟ್ಟು ಕಳಿಸಿ. ನಾವು ತುಂಬ ಪ್ರಯತ್ನ ಪಟ್ಟು ಅದನ್ನ ವಿಲ್ ಬಿ ಏಬಲ್ ಟು ಅಕಾಮಡೇಟ್ ಇಟ್ ಹೋಪ್ಫುಲಿ. ಸೊ ವಿ ರಿಯಲಿ ನೀಡ್ ಯುವರ್ ಐಡಿಯಾಸ್ ಟು ಗೋ ವಿತ್ ಇಟ್. ಆಲ್ಸೋ ನಿಮಗೆ ನಿಮ್ಮ ಫ್ರೆಂಡ್ಸಲ್ಲಾಗಲಿ, ರಿಲೇಟಿವ್ಸ್ ಆಗಲಿ ಯಾರೇ ಟ್ಯಾಲೆಂಟೆಡ್ ಪರ್ಸನ್ ಗೊತ್ತಿದ್ರೆ ಅವರು ನೀವು ಖಂಡಿತ ನಮಗೆ ಕಾಂಟ್ಯಾಕ್ಟ್ ಮಾಡಿ. ವಿ ವಾಂಟ್ ಟು ಆಲ್ಸೋ ಗಿವ್ ಯು ಎನ್ ಆಪರ್ಚುನಿಟಿ ಟು ಕಮ್ ಪರ್ಫಾರ್ಮ್ ಇನ್ ದಿಸ್ ಶೋ ವಿತ್ ಅಸ್. ಸುನಿಲ್ ಡ್ಯಾನ್ಸರ್ಸ್ ಬಗ್ಗೆ ಒಂದು ವಿಷಯ ಹೇಳ್ತಾರೆ. ನಮಸ್ಕಾರ. ಇಲ್ಲಿ ತನಕ ಇಷ್ಟಿಷ್ಟ ಆಗ್ತದೆ ಕಾರ್ಯಕ್ರಮ. ಸಂತೋಷ. ಈಗ ರಾಗ ಕಾರ್ಯಕ್ರಮದ ವಿವರಗಳನ್ನ ಅಂಜನ್ ಹೇಳಿದ್ದಾನೆ. ಇದೇ ಕಾರ್ಯಕ್ರಮದಲ್ಲಿ ಬರೀ ಆರ್ಕೆಸ್ಟ್ರಾ ನಾವು ರಾಗ ಯಾವತ್ತೂ ಮಾಡೇ ಇಲ್ಲ. ಆರ್ಕೆಸ್ಟ್ರಾ ಜೊತೆಗೆ ಫಿಲ್ಮಿ ಡ್ಯಾನ್ಸ್ಗಳು ಇರುತ್ತೆ. ಸೊ ಫಿಲ್ಮಿ ಡ್ಯಾನ್ಸ್ ಮಾಡೋಕ್ಕೆ ಆಸಕ್ತಿ ಇರುವಂಥ ನಿಮ್ಮಲ್ಲಿ ಯಾರು ಇದ್ದರೆ ಅಂಜನ್ ತೋರಿಸುವಂಥ ಒಂದು ಇಮೇಲ್ ಐಡಿಗೆ ನಿಮ್ಮ ವಿವರಗಳನ್ನ ಕಳಿಸಿ, ಆಮೇಲೆ ರೆಸ್ಪಾನ್ಸ್ ನೋಡಿಕೊಂಡು ಒಂದು ಕ್ವಿಕ್ ರೌಂಡ್ ಆಫ್ ಆಡಿಷನ್ ಮಾಡಿಕೊಂಡು ಅಲ್ಲಿಂದ ಮುಂದೆ ತೊಗೊಂಡೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಮತ್ತೆ ಫಿಲ್ಮಿ ಡ್ಯಾನ್ಸ್ ಮಾಡೋವಂಥವ್ರಿಗೆಲ್ಲ ಆಸಕ್ತಿ ಇರೋರೆಲ್ಲ ಆ ಇಮೇಲ್ ಐಡಿಗೆ ನಿಮ್ಮ ವಿವರಗಳನ್ನ ತಲುಪಿಸಿ. ನಮಸ್ಕಾರ. ಸೊ ಬೇಸಿಕಲಿ ಇನ್ ಸಮರಿ, ನಾನು ನೋಡಿ ಗಂಟಲು ಕಟ್ಬಿಟ್ಟಿದೆ, ಅದಕ್ಕೆ ಮಗನ್ ಕರ್ಕೊಂಬಂದೆ. ಸೊ ಇವನ್ ಸಮರಿ ಹೇಳ್ತಾನೆ. ಹೇಳಪ್ಪ. ನೀವೆಲ್ಲರೂ ದಯವಿಟ್ಟು ರಾಗ ಶೋಗೆ ಬರಲೇಬೇಕು. ಥ್ಯಾಂಕ್ ಯು. ನಮಸ್ಕಾರ, ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರಿಗೂ. Welcome to the most anticipated show of 2008. We are back again, ladies and gentlemen, with Mr. Miss KKNC, and for the first time, rising star of KKNC. That's right. Welcome to the show. ಹೋದ ವರ್ಷಕ್ಕಿಂತ ನೋಡಿ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೆ ಈ ಶೋ. ಆದ್ರೆ ಕಾವ್ಯ, ಒಂದು ವರ್ಷದಲ್ಲಿ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜ್ಡ್ ಅಲ್ವಾ? ಯಾಕಪ್ಪ, ಏನಾಯ್ತು? ಒಂದು ಎಕಾನಮಿ ಸ್ಲೋ ಡೌನ್, ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಕ್ರಾಶ್, ಆಮೇಲೆ ರಿಯಲ್ ಎಸ್ಟೇಟ್ ಅಂತೂ ಮಾತೇ ಆಡಬೇಡಿ. ಆದ್ರೆ ಚಿನ್ನದ ಪ್ರೈಸ್ ಕಮ್ಮಿ ಆಗಿದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯ್ತು? ಇವಾಗೆಲ್ಲ ಹೆಂಗಸರಿದಾರಲ್ಲ, ಶೈನಿಂಗ್ ಅದರಿಂದ ಹಂಗಂತೀರಾ? ಬಟ್ ಆದ್ರೆ ಪಾಪ ಗಂಡಸರು ಯಾಕೋ ಸಪ್ಪ ಕೂತಿದ್ದಾರೆ. ಇದರ ಚಿನ್ನದ ಬೆಲೆ ಕಮ್ಮಿ ಆಗಿದೆ ಅಂತ ಅದಕ್ಕೆ, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ದುಡ್ಡು ಕಂಡ್ಕೊಂಡಿದ್ದಾರೆ ಅದಕ್ಕೆ ಅನ್ಸುತ್ತೆ. ಯಾಕ್ರಿ ಜ್ಞಾಪಿಸಿದ್ರಿ? ನಾನಂತೂ ಚಿಂತೆನೆಲ್ಲ ಮನೇಲೇ ಬಿಟ್ಟು ಇಲ್ಲಿ ಎಂಜಾಯ್ ಮಾಡೋಣಪ್ಪ ಆರಾಮಾಗಿ ಅಂತ ಬಂದಿದ್ದೀನಿ. ಯಾ, ದಟ್ಸ್ ಟ್ರೂ. ಬಿಡಿ, ಹೋದ್ರೋಯ್ತು. ನಮ್ ಈ ಗ್ಲಾಮರಸ್ ಕಂಟೆಸ್ಟೆಂಟ್ಸ್ ನ ನೋಡಿ ನಾವ್ ಎಲ್ಲ ಯೋಚನೆನೂ ಬಿಟ್ಬಿಡೋಣ. ಕಮ್ ಆನ್, ಲೆಟ್ಸ್ ಸಿ ದ ಗ್ಲಾಮರಸ್ ಕನ್ಸಲ್ಟೆಂಟ್ಸ್ ಫಾರ್ ದ ಡೇ. Exactly. Are you ready? All right, let's get started. Let's go. People, alva. Nam Kannadigas also awesome. Yes. But
Everybody is really awesome, but there's only one person who can fill the title of Rising Star, Mr. KKNC and Miss KKNC. ಮೊದಲಿಗೆ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲಾ ಸ್ಪರ್ಧಿಗಳಿಗೂ ನಮ್ಮೆಲ್ಲರ ಧನ್ಯವಾದಗಳು. ಕೇಳಿಸ್ಕೊಳ್ಳಿ ಆಡಿಯನ್ಸ್, ಸ್ಪರ್ಧಿಗಳ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ. ಈಗ this program will be segmented into 3 parts. The first part will consist of Rising Stars for children between the age of 13 and 21. The second part of the program will be for Mr. KKNC for participants between the age of 22 and 100. And finally, the third part will be Miss KKNC for participants between the age of 22 and 50. ಅದು ಮೋಸ ಅಲ್ವಾ? ಗಂಡಸ್ರಿಗೆ ಮಾತ್ರ 100 years ತನಕ, ಹೆಂಗಸ್ರಿಗೆ ಮಾತ್ರ ಬರೀ 50. ಯಾಕಪ್ಪ ಕಿರಣ್? It's pretty simple, Kavya. Men age faster than women, that's why. In this case, exactly double. ಅಯ್ಯೋ, ಹೆಂಗಸರು ಯಾಕಪ್ಪ ವಯಸ್ಸಿನ ವಿಷಯ ಮಾತಾಡ್ಬೇಕು? ನಾವು ಹೆಂಗಸರು ಯಾವಾಗ್ಲೂ ಫಾರ್ ಎವರ್ ಯಂಗ್ ಅಂಡ್ ಫಾರ್ ಎವರ್ ಬ್ಯೂಟಿಫುಲ್ ಅಲ್ವಾ? ಲೆಟ್ಸ್ ಮೂವ್ ಆನ್ ವಿತ್ ದ ಪ್ರೋಗ್ರಾಮ್. ಈಗ ನಾನು ಈ ಕಾರ್ಯಕ್ರಮದ ವಿವರ ಸ್ವಲ್ಪ ಹೇಳ್ತೀನಿ. ಆಡಿಯನ್ಸ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. 4 ಕ್ವೆಶ್ಚನ್ಗಳಿದೆ. ಸೊ ಮನೆಯಲ್ಲಿ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೆ ನಿಮಗೆ 5 ಇಷ್ಟ ಇರೋ ವಿಷಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ವಿ. ಅದ್ರ ಮೇಲೆ ಒಂದು ಕ್ವೆಶ್ಚನ್ ಕೇಳ್ತೀವಿ. ಇದನ್ನ ನಾವು ಪವರ್ ಪಾಯಿಂಟ್ ಕ್ವೆಶ್ಚನ್ ಅಂತ ಕರಿತಾ ಇದೀವಿ. ದ ಪ್ಲಾನ್ ಇಸ್, ಇಲ್ಲಿ ಪವರ್ ಪಾಯಿಂಟ್ ಸ್ಲೈಡ್ ಮೇಲೆ ಅವ್ರ ಮನೆಯಲ್ಲಿ ಏನ್ ಹೇಳಿದ್ರು ಅದನ್ನ ಡಿಸ್ಪ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ದ ಫಸ್ಟ್ ಕ್ವೆಶ್ಚನ್ ವಿಲ್ ಬಿ ಬೇಸ್ಡ್ ಆನ್ ದ 5 ಥಿಂಗ್ಸ್ ದಟ್ ದೇ ಸೆಡ್ ದೇ ಆರ್ ಇಂಟ್ರೆಸ್ಟೆಡ್ ಇನ್. ಎರಡನೇ ಕ್ವೆಶ್ಚನ್ ಹೋಮ್ ಕ್ವೆಶ್ಚನ್ ಅಂತ. ಮನೆಯಲ್ಲಿ ಅವರು 100 words ನಲ್ಲಿ ನೀವು ಮಿಸ್ಟರ್ KKNC ಅಥವಾ ಮಿಸ್ KKNC ಅಥವಾ ರೈಸಿಂಗ್ ಸ್ಟಾರ್ KKNC ಆಗಲು ನಿಮ್ಮಲ್ಲಿರುವ ಒಂದು ಸ್ಪೆಷಲ್ ಕ್ವಾಲಿಟಿ ಯಾವುದು ಅಂತ ಕೇಳಿದೀವಿ. ಅದ್ರ ಬಗ್ಗೆ ನಾವು ಒಂದು ಕ್ವೆಶ್ಚನ್ ಕೇಳ್ತೀವಿ. ಇದು ಎರಡನೇದು ಹೋಮ್ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್ ಒಂದು ಕಾಮನ್ ಕ್ವೆಶ್ಚನ್. ಇಲ್ಲಿ ಬಂದಾದ್ಮೇಲೆ 3 ಕ್ಯಾಟಗರಿ ಅವ್ರಿಗೆ ಒಂದೊಂದು ಕ್ವೆಶ್ಚನ್ ಕೊಟ್ಟು 5 ನಿಮಿಷದಲ್ಲಿ ಅದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ವಿ. ಅದನ್ನ ಅವ್ರು ನಿಮ್ಮ ಮುಂದೆ ಓದ್ತಾರೆ. ಕೊನೆಯದಾಗಿ ಒಂದು ಸರ್ಪ್ರೈಸ್ ಫನ್ ಕ್ವೆಶ್ಚನ್ ಇದೆ. ಇದನ್ನ ಅವರು ಮುಂದೆ ಯಾವತ್ತೂ ಕೇಳಿಲ್ಲ. ಅದನ್ನ ಮೊದಲನೇ ಬಾರಿಗೆ ನಿಮ್ಮ ಮುಂದೆ ಕೇಳ್ತಾರೆ. ಆನ್ ದ ಸ್ಪಾಟ್ ಏನ್ ಆನ್ಸರ್ ಹೇಳ್ತಾರೆ ಕೇಳೋಣ. ಸೊ ಒಟ್ಟಿಗೆ 4 ಕ್ವೆಶ್ಚನ್. ಪ್ರತಿಯೊಂದು ಕ್ವೆಶ್ಚನ್ಗೂ ಆನ್ಸರ್ನ ನಾವು 1 ನಿಮಿಷಕ್ಕಿಂತ ಕಮ್ಮಿ ಟೈಮಲ್ಲಿ ಹೇಳಿ ಅಂತ ಕೇಳ್ತಿದೀವಿ. ಒಂದು ಟೈಮರ್ ಇದೆ, ಸೊ ಟೈಮ್ ಎಕ್ಸೀಡ್ ಆದ್ರೆ ಅದನ್ನ ತಿಳಿಸ್ತೀವಿ. That's right. Thank you for the rules, Kavya. But audience, you will play the most important role in all this. You will decide who will be the next rising star of KKNC, Mr. KKNC and Miss KKNC. Just after dinner, you are all handed a voting ballot containing names of all participants in the categories. So at the end of each category, like Shivu, thanks for showing. ಅವ್ರು ತೋರಿಸ್ತಾ ಇದ್ದಾರೆ. ಯಾರಿಗಾದ್ರೂ ಸಿಕ್ಕಿದ್ರೆ ಪ್ಲೀಸ್ ಕೇಳಿ. So as we finish each segment of the program, please select one person in each category and pass it on to the volunteer who will be standing. So they'll be after 5 minutes after every category finishes, you will have the opportunity to vote, and please pass it on, and please be fair, and you will be deciding the next winners of these titles. So ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಒಂದು ವೋಟ್ ಮಾತ್ರ ತಗೊಳ್ಳಿ. ಲೆಟ್ಸ್ ಆಲ್ ಬಿ ಫೇರ್. ಹಾಗಾದ್ರೆ ಐ ಥಿಂಕ್ ಇನಫ್ ಆಫ್ ರೂಲ್ಸ್ ಅಂಡ್ ಕ್ವೆಶ್ಚನ್ಸ್ ಅಲ್ವಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಶೋ, ರೈಟ್? Alright, let's go. Let's start with Rising Star of Kannada Kuta competition. Music, please. Now we welcome our first participant for Rising Star of Kannada Kuta, Apurva Guraja. Please come on stage.
ಥಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದಾಗ ಅವಳು ಬರ್ದಿದ್ದು ಒಂದು ವಿಷಯ, ನಾನು ನೋಡಕ್ ಚೆನ್ನಾಗಿದ್ದೀನಿ, ಟ್ಯಾಲೆಂಟೆಡು, ನನಗೆ ಮೂವಿ ಸ್ಟಾರ್ ಆಗಕ್ಕೆ ಇಷ್ಟ ಇದೆ ಅಂತ ಹೇಳಿದ್ಲು. ಅದ್ರ ಮೇಲೆ ಒಂದು ಕ್ವೆಶ್ಚನು, ನೀನು ಫಸ್ಟ್ ಮೂವಿನಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ನೀನು ಹೀರೋ ಆಗಿ ಯಾರನ್ನ ಚೂಸ್ ಮಾಡ್ತೀಯಾ? Of course, how everyone knows, Golden Star Ganesh. Because he has the most talents and qualities that all heroes should have in acting. And this is why I would like to act with Golden Star Ganesh. Let's give a big hand to Apurva. She was born in Buffalo, New York and moved to Bay Area, California and now lives in Cupertino. She considers in India her hometown to be Davangere. Now we found out about who she wants to act with. I want her to answer the common question that we asked for all Rising Star competitors. The best advice my parents have given me is to always be yourself and help other people who are underprivileged. Another best advice my parents have given is to always study well and gain all A's in all my classes. I have always kept this in my mind, and it will always be in my mind. Whatever advice your parents give, always listen. You never know, but one day it will help you succeed in life. Thank you. Now the last question, which is a surprise question. Apurva has no idea what this is. The question for Apurva is, if you had a magic wand, what is the one thing you would ask for? I would ask for wealth, because I'm honest, I'm telling this, because I would like to help underprivileged kids who are lacking good health and education. This is my main goal. Thank you. Alright, audience, I hope you listened to answers to all of the questions that we asked. In case you're wondering, her full name is Apurva Gurraja and you'll find her as number 2 on the ballot. Thank you, Apurva. Ladies and gentlemen, Dhruva. Dhruva, when we asked you in the bulleted questions, you had mentioned that you had studied both in India and US, obviously. So, regarding that, the question regarding that is, what is the one big difference between your schooling here and your schooling when you went to India? Well, there I went to a boarding school rather than a day school. So there, I felt the friends you make there, or you felt that they were your brothers rather than just friends, because I lived with them and I spent a full year with them in the school. So basically you make more of a connection with people there than here. Good answer. Hope you were fed well there too. So our next common question that was selected was, Dhruva hails from Dandeli, a small town in Karnataka, and one of the things about Dhruva is, he takes part every year in Dasoha, where kids make sandwiches for the homeless and deliver them. He's also extremely active in community events. He's part of the Leo Club, where he does various volunteer activities. For example,
cutting trees for the blind, and organizing a charity golf tournament fundraiser at the Air Force Base. Dhruva, welcome. So now the common question that you were asked to write was, as Kavya mentioned, what is the best advice your parents have given you and why? Well, the best piece of advice my parents have given me was to do everything with confidence. This has helped me with everything through such as studies, debate, acting, etc. And because the more confident you are, the better you do. Because your mind tells you that you're that way, so you end up acting however you think you are. Thank you. So actually the surprise question was supposed to come out randomly from the hat automatically. The hat was just missing, so we just discovered the hat. So we'll ask Dhruva to pick up one surprise question. And he'll have 30 seconds to answer this. Alright, this is interesting. Which animal or bird best reflects your personality? Okay, the best animal that represents my personality is a chimpanzee because... Good answer, give him a big hand. Because at times I can be goofy or I can make silly mistakes even if the answer is right in front of me. But I learn from my mistakes, and if I see where I can improve, or if I see a place where I can use a tool which isn't really necessary to help me to do better, then I would use that tool. Thank you, Dhruva. Once again, Dhruva. Alright, our next contestant for Rising Star of Kannada Kuta is Mohan Muvala. Mohan, please come on stage. Bye. Mohan thinks Bangalore is his hometown because that's where he's lived most of his life, and most of his cousins, uncles and aunties live there. Sorry. One of the things that Mohan said he's interested in is Bharatanatyam. So the first question is, what made you interested in this classical dance form? Okay, well, first I started out when I was about 4 years old. I started in Bangalore, and it was Tanjore style, but I wasn't really interested then because I was more of a goofy kid then. And once I came here, I started seeing, please don't be offended, Diksha Venkatesh, and then I got really interested, practically, yeah. Alright. Mohan wrote the following for the question that we asked at home as to why he is the right candidate. He said, the one quality that makes me the right person to hold the Rising Star of Kannada Kuta title is that I am willing to help others achieve what they want. Alright, so we want Mohan to read the question, the answer to the question that he wrote after he came here, which is the common question. Okay, the best advice that my parents gave me was to make good friends because they're your life friends. I believe they say this because most of my parents' friends are still in contact with them. And they also taught me to have great attitude because attitude reflects a person's and if they like them or not. Thank you, Mohan. We now have the surprise question for Mohan, which he's going to pick out of the hat. Move forward. Okay, the question for him is, would you rather be a famous movie star, a sports star,
a writer, a neurosurgeon, a technical guru, or something else when you grow up? I would like to be a doctor because they help others, and practically I hold the right, I guess. And that was my answer for the right candidate for Rising Star. So Mohan likes to help people. He wants to be a doctor. Come on, let's give a big round of applause. And he's again Mohan Muwala. Thank you. Lastly, let's welcome Pooja Gubbi. All right. So Pooja, this is a very good question. How do you take charge and get things done at home with your mom and dad? Usually I try asking them for what I want, but that usually doesn't work, so I have to show them that I can earn it by doing something like getting good grades or helping them around the house. Ladies and gentlemen, Pooja is born right here in Milpitas. And she lives in Milpitas. She considers Milpitas as her home and has lived there all her life. So one of the things why Pooja said that she deserves this title is she's positive and hardworking and tries to get involved in the cause of helping underprivileged children. One of the biggest example is she put money out of her own pocket money of $140 to help raise money for OSAT, which was over $600. And she's also very passionate about the Kannada culture and very much appreciates all the festivals and celebrates very nicely with her family. So now let's get to the common question that you wrote. What is the best advice your parents have given to you after you get the work done from them? My parents have taught me many things, but I think the most important things they have given me are my morals. Morals serve as the basis upon which my life is founded. Being independent, showing concern for others, less privileged than me, and doing the right thing are just a few more examples of these morals. Being basic principles, these things play into whatever I do on a daily basis. Because of my parents' teachings, I am ready to do what is expected of me and be successful as an individual and helping others later in life. Thank you, Pooja. Once again, this is Pooja Gubbi, participant number 5. Unfortunately, that was the only one. Who do you feel is the most popular person in the world? I don't think there's an actual popular person in the world, as everyone does something different and they're all good at what they do. So I don't think there's exactly one popular person in the world, but there are many people in the world who are good at what they do. Very diplomatic answer. Ladies and gentlemen, Pooja Gubbi, and this concludes our Rising Star. We would like to thank our sponsor, Mr. Gagan Kohli, for sponsoring the gifts for this category. ಅಮೇರಿಕಾ ಚಿತ್ರದ ಹಾಡು. ಹಲೋ, ಬಾನಲ್ಲಿ ಓಡೋ ಮೇಘ. Number 22. Hello.
ಗಿರಿಗೂ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬಾಬಾ ಗೆಳೆಯ ಬೇಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬಾಬಾ ಗೆಳೆಯ ಬೇಗ ಮುಗಿಲೊಂದು ಮನಸ್ಸಿನ ಬಿಂಬ ಮುತ್ತಿನ ಮಣಿಗಳೇ ತುಂಬ ಎಲ್ಲೋ ದೂರದ ಚುಕ್ಕಿ ಅದರ ಬಿಳಿ ಮುಗಿದ ಹಕ್ಕಿ ಬಾನಲ್ಲಿ ಓಡೋ ಬೇಗ ಗಿರಿಗೂ ನಿಂತಲ್ಲೇ ಯೋಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ ಬಾಬಾ ಗೆಳೆಯ ಬೇಗ ಬಾಬಾ ಗೆಳೆಯ ಬೇಗ ಬಾಬಾ ಗೆಳೆಯ ಬೇಗ ಬಾಬಾ ಗೆಳೆಯ ಬೇಗ ಥ್ಯಾಂಕ್ ಯು ಆಕಾಶ ಇಷ್ಟೇಯಾಗಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಹಂಚೋಣ ಈ ಪ್ರೀತಿ ಬೆಳೆದಿಲ್ಲ ಪ್ರಸಿದ್ಧಿ ಮುಗಿದಂತೆ ಮುದ್ದಾಡಿರುತ್ತೆ ಆಕಾಶ ಇಷ್ಟಯಾಗಲು ಈ ಭೂಮಿ ಕಷ್ಟ ಆಗಿದೆಯೋ
we finished one category. Iga, let's get on to the 22 to 100 category. Mr. KKNC, are you ready, everybody? Let's welcome Mr. KKNC. Spotlight is on you. All the contestants, please stand in a line. We are going to ask the first contestant, Dileep Deshpande, to come forward for questions. Namaskara. ಕಾವ್ಯ ಕ್ವಶನ್ ಹುಡುಕ್ತಾ ಇರುವಾಗ ನನಗೆ ದಯವಿಟ್ಟು ಎಲ್ಲರೂ ವೋಟ್ ಮಾಡಿಬಿಡಿ ಒಂದ್ಸತಿ. ದಿಲೀಪ್, ನೀವು ಬರೆದು ಕಳಿಸಿದ ವಿಷಯದಲ್ಲಿ ನಿಮಗೆ ಕನ್ನಡ ಮೂವಿ ಹಾಡುಗಳು ಹಾಗೂ ಚಲನಚಿತ್ರ ತುಂಬಾ ಇಷ್ಟ ಅಂತ ಹೇಳಿದ್ರಿ. ನಿಮಗೆ ಯಾವ ಹಾಡು ಅಥವಾ ಯಾವ ಮೂವಿ ತುಂಬಾ ಹಿಡಿಸಿದೆ, ಯಾಕೆ? ನನಗೆ ಬಹಳ ಇಷ್ಟವಾದ ಹಾಡಿನಲ್ಲಿ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ. ಆ ಹಾಡು ಇಷ್ಟ. ವೆರಿ ಗುಡ್, ಥ್ಯಾಂಕ್ ಯು ದಿಲೀಪ್. ಯಾಕೆ ಅಂದ್ರೆ ಆ ಹಾಡಿನ ಮೊದಲನೇ ಕೆಲವು ಸಾಲುಗಳಲ್ಲಿ ನನ್ನ ಮಡದಿಯಾದಂತಹ ರೂಪನ ಹೆಸರು ಬರುತ್ತೆ. ಓಕೆ, ನೀವು ಬರೆದು ಕಳಿಸಿದ ಮನೆ ವಿಷಯ ಬಗ್ಗೆ ಸ್ವಲ್ಪ ಓದ್ತೀನಿ. ಇವರು ಬರೆದಿದ್ದಾರೆ, ಕುವೆಂಪು ಅವರು ಹೇಳಿರುವ ಹಾಗೆ ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ಅಂತ ನಾನು ಹೆಮ್ಮೆಯಿಂದ ತಿಳಿದುಕೊಳ್ಳುತ್ತೇನೆ. ನನ್ನಲ್ಲಿ ಕನ್ನಡತನ ಇದೆ ಎಂದು. ಈಗ ನಾವು ಕಾಮನ್ ಕ್ವೆಶ್ಚನ್ ಕೇಳೋಣ. ನಾವು ಈ ಪ್ರತಿಯೊಬ್ಬ ಸ್ಪರ್ಧಿಗೂ ಒಂದು ಕಾಮನ್ ಕ್ವೆಶ್ಚನ್ ಕೊಟ್ಟು 5 ನಿಮಿಷ ಕೊಟ್ಟು ಅದಕ್ಕೆ ಉತ್ತರ ಬರೀರಿ ಅಂತ ಹೇಳಿದ್ವಿ. ಆ ಕಾಮನ್ ಕ್ವೆಶ್ಚನ್ ಏನು ಅಂತ ಓದ್ತೀನಿ. ಹೋಮ್ ಇಸ್ chaos when the wife is the boss. ನೀವು ಒಪ್ತೀರಾ ಇಲ್ವಾ? You agree or disagree that your home is chaos if your wife is the boss? ಅಯ್ಯೋ, ಖಂಡಿತ ನಾನು ಒಪ್ಪಲ್ಲ ಇದಕ್ಕೆ. ಐ ಟೋಟಲಿ ಡಿಸಗ್ರಿ. ನಂದು ಮನೆಯಲ್ಲಿ ಒಂಥರ ಮೈನಾರಿಟಿ ವೋಟ್ ನಂದು. ನನ್ನ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳು, ಅದರಿಂದ ಒಂಥರ ರಿಪಬ್ಲಿಕನ್ಸ್ ಇದ್ದಂಗೆ ಇದರಲ್ಲಿ ಸೆನೆಟ್ನಲ್ಲೇ. ಆದರೆ ಸೀರಿಯಸ್ಲಿ ಐ ಥಿಂಕ್ ದಟ್ಸ್ ಟೋಟಲಿ ನಾಟ್ ಟ್ರೂ. ಮನೆ ಯಾವಾಗಲೂ ಮನೆಯ ಹೆಂಡತಿ ಅಥವಾ ಮನೆಯ ಒಡತಿ ಒಪ್ಕೊಂಡು ಕರ್ತವ್ಯಗಳನ್ನು ಪೂರೈಸಿ ಎಲ್ಲರೂ ನೋಡ್ಕೊಂಡಾಗ್ಲೇ ಅದೊಂದು ಆನಂದ ಸಾಗರ. ಸೊ ಇಲ್ಲಿರೋ ಎಲ್ಲ ಮಹಿಳೆಯರ ವೋಟ್ ದಿಲೀಪ್ಗೆ ಸಿಗುತ್ತೆ ಅನ್ಸುತ್ತಲ್ವಾ? Come on, let's give a big hand. We have one more question for Dileep, a surprise question. ಒಂದು ಚೀಟಿ ತಗೊಳ್ಳಿ, ನಾನು ಅದನ್ನು ಓದಿ ಹೇಳ್ತೀನಿ. If you had 30 minutes in a day to do anything you wanted, what would you do? I would love to listen to music. ನಾನು ಸಂಗೀತವನ್ನು ಕೇಳಲು ಬಯಸ್ತೇನೆ.
ಸಂಗೀತ ನನಗೆ ಮಹಾಪ್ರಿಯವಾದಂಥ ಬಹುಪ್ರಿಯವಾದಂತಹ ಒಂದು ಸಾಧನೆ. ಸೊ ಸಂಗೀತ ಹೇಳೋದಾಗ್ಲಿ ಕೇಳೋದಾಗ್ಲಿ ನನಗೆ ಬಹಳ ಇಷ್ಟ. ಸೊ ಅದನ್ನೇ ನಾನು ಇಷ್ಟಪಡ್ತೀನಿ ಮಾಡೋದಕ್ಕೆ. Alright, thank you, Dilip. ಸ್ನೇಹಿತರೆ, Dilip Deshpande, he is number 1 on the ballot. Thank you. ಈಗ ನಂಬರ್ 2 ಮಿಸ್ಟರ್ ರಘು ಹಾಲೂರ್. ಸೊ ರಘು, ನಿಮ್ಮ ಬುಲೆಟ್ ಪಾಯಿಂಟ್ ಕ್ವೆಶ್ಚನ್ಸ್ ಅಲ್ಲಿ ಒಂದು ನಿಮ್ಮ ಕ್ವೆಶ್ಚನ್, ವಿಚ್ ಒನ್ ಆಫ್ ದ 15 ಚಾರಿಟಬಲ್ ಆರ್ಗನೈಸೇಷನ್ಸ್, ಅಂಡ್ ಯು ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್, would you give the last $100 that you have in your pocket when everyone is broke? ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ದೀಪಾವಳಿಯ ಫಂಕ್ಷನ್ ಆಚರಿಸ್ತಿರೋ ಈ ಸಂದರ್ಭದಲ್ಲಿ ನಿಮಗೆಲ್ಲ ದೀಪಾವಳಿಯ ಶುಭಾಶಯಗಳು. ಕ್ವೆಶ್ಚನ್, ನನ್ನ ಹತ್ರ ಲಾಸ್ಟ್ $100 ಇದ್ರೆ ಯಾವ ಚಾರಿಟಿ ಆರ್ಗನೈಸೇಷನ್ಗೆ ಕೊಡ್ತೀನಿ? ಒಳ್ಳೆ ಕೆಲಸ ಮಾಡೋ ಯಾವುದೇ ಚಾರಿಟಿ ಆರ್ಗನೈಸೇಷನ್ಗಾಗಲಿ ನಾನು ದುಡ್ಡು ಕೊಡೋದಕ್ಕೆ ಹಿಂಜರಿಯೋದಿಲ್ಲ. ನನ್ನ ಹತ್ರ ಬರೀ $100 ಇದ್ರೇನು ಬೇರೆಯವ್ರ ಹತ್ರ ಇಸ್ಕೊಂಡು ಹೇಗಾದ್ರೂ ಮಾರ್ಕೆಟಿಂಗ್ ಮಾಡಿ ಇನ್ನೊಂದು $1000 ಆದರೂ ಕೊಡಿಸ್ತೀನಿ. ಆದರೆ ಇಫ್ ಹ್ಯಾವ್ ಟು ಚೂಸ್ ಒನ್ ಆರ್ಗನೈಸೇಷನ್, ಪ್ರಾಬಬ್ಲಿ ದಟ್ ವುಡ್ ಬಿ ಕ್ರೈ, ಚೈಲ್ಡ್ ರಿಲೀಫ್ ಫಂಡ್ ಯು ಅಂತ. ಸೊ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ಅಂತ ನಾವು ಇಷ್ಟೊಂದೆಲ್ಲ ಹೇಳ್ತೀವಿ ಕನ್ನಡ ಕೂಟದಲ್ಲಿ. ಆ ಮಕ್ಕಳ ಹಿತದೃಷ್ಟಿಯಿಂದ ನಾವು ಒಂದು ಅತ್ಯಂತ ಉತ್ತಮ ಕಾರ್ಯ ಮಾಡ್ತಾ ಇರೋ ಈ ಆರ್ಗನೈಸೇಷನ್ಗೆ ನನ್ನ ಕೊನೆ $100 ಅಲ್ಲ, ಕೊನೆ ₹1 ಇದ್ರೂ ಅವ್ರಿಗೆ ಕೊಡೋದು ನಾನು ಸಿದ್ಧವಾಗಿ. Thank you. Ladies and gentlemen, Raghu Halur is from Chikmagalur district, Malnad, serene beauty of Malnad. And just tying back to his previous question, it is so appropriate. You know, he goes out of his way to help people, and long back he raised close to 25,000 rupees to help his friend do a kidney transplant. And also another thing about Raghu Halur, namma ee sala KKNC our general secretary kuda, and for the first time he has started world first ever Kannada Toastmasters Club. And this week it will be formally charted to Toastmasters International. Want to give a big hand to Raghu. And finally, his dream is to create umpteen Kannadiga leaders, orators. ನಾನು ನಿಮ್ಮ ಹತ್ರ ಟ್ರೈನಿಂಗ್ ಬರ್ತೇನೆ. ಖಂಡಿತ. ಟೋಸ್ಟ್ ಮಾಸ್ಟರಲ್ಲಿ ಯಾರಿಗೂ ಹೇಳ್ಕೊಡೋದು ಅಂತೇನಿಲ್ಲ. ಎಲ್ಲರೂ ಒಂದೇ ಲೆವೆಲಲ್ಲಿ ಇರ್ತಾರೆ. ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಒಂದು ಟೋಸ್ಟ್ ಮಾಸ್ಟರ್ಸ್ ಗೈಡ್ಲೈನ್ಸ್ ಅಂತ ಕಲ್ತ್ಕೊಳ್ಳೋದು. ಹಾಗಾಗಿ ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ the common question that everybody was asked to write, home is chaos when the wife is the boss. Agree or disagree? ಖಂಡಿತ ಡಿಸಗ್ರಿ. ಅದರಲ್ಲಿ ಅನುಮಾನನೇ ಇಲ್ಲ. ಯಾಕೆಂದ್ರೆ ಇದನ್ನ ಬಹಳ ಕಾಲದಿಂದ ನಮ್ಮ ಹಿರಿಯರು, ನಮ್ಮ ಹಲವಾರು ತಲೆಮಾರುಗಳಿಂದಲೇ ಇದನ್ನ ತಿಳ್ಕೊಂಡು ಬಂದಿದ್ದೀವಿ, ಹೆಣ್ಣಿಗೆ ಏನು ಬೆಲೆ ಇದೆ ಅಂತ. ನೀವು ಈ ಒಂದು ಹಾಡು ಕೂಡ ಕೇಳಿರ್ಬೋದು, ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿದ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಯಾಕೆ ಹೇಳಿದ್ರು ಅಂದ್ರೆ, ಮನೇಲಿ ಗೃಹಿಣಿ 3 ತಲೆಮಾರವ್ರಿಗೆ, ಅತ್ತೆ ಮಾವ ತಂದೆ ತಾಯಿಯವ್ರಿಗಾಗ್ಲಿ, ಗಂಡನಿಗೆ ಆಗ್ಲಿ, ಗಂಡನ ಸಹೋದರರಿಗೆ ಆಗ್ಲಿ, ಮಕ್ಕಳಿಗೆ ಆಗ್ಲಿ 3 ಪೀಳಿಗೆಯನ್ನ ವಾತ್ಸಲ್ಯ, ಪ್ರೀತಿ, ಮಮತೆಯಿಂದ ನೋಡ್ಕೊಂಡು ಬೇಜವಾಬ್ದಾರಿತನದಿಂದ ಗಂಡ ಎಲ್ಲಾದ್ರೂ ಯಾವ್ದಾದ್ರು ತೊಂದರೆಗೆ ಸಿಕ್ಕಾಕೊಂಡ್ರೆ ಅವ್ನ ನೆರವಿಗೆ ಬರೋಳು ಹೆಣ್ಣು ಅಂತ ನಾವು ಯಾವಾಗಲೂ ತಿಳ್ಕೊಂಡಿದ್ದೀವಿ. ಪುರಾಣದಲ್ಲಿ ಸತಿ ಸಾವಿತ್ರಿ ಯಮನಿಂದ ತನ್ನ ಗಂಡನ ಪಾರು ಮಾಡಿದ್ಲು. ಈಗಿನ ಕಾಲದಲ್ಲಿ ಯಮ ಬರದೇ ಇರ್ಬೋದು ಕೆಳಗೆ, ಆದ್ರೆ ಹಲವಾರು ತೊಂದರೆಗಳು, ಆರ್ಥಿಕ ಮುಗ್ಗಟ್ಟಾಗ್ಲಿ, ಕೆಲಸ ಹೋಗೋದಾಗ್ಲಿ, ಏನೇ ಬಂದ್ರು ಗಂಡನ ಹಿಂದೆ ನಿಂತು ಅವನ ಬೆಂಬಲ ಕೊಟ್ಟು ಅವನಿಗೆ ಕಷ್ಟದಿಂದ ಪಾರು ಮಾಡೋದ್ರಲ್ಲಿ ಯಾವಾಗಲೂ ರೆಡಿ ಇರೋದು ಅಂದ್ರೆ ಗೃಹಿಣಿ ಹೆಣ್ಣು. Wow. So looks like the women's votes are again going to be split. So ಈಗ ನಿಮ್ಮ ಸರ್ಪ್ರೈಸ್ ಕ್ವೆಶ್ಚನ್. Question is, what have you learned about yourself today? Not your wife, about you. What have I learned about myself today? ನಾನು ಒಂದು ರೀತಿಯಲ್ಲಿ ಎಷ್ಟು ಅದೃಷ್ಟಶಾಲಿ ಅನ್ನೋದನ್ನ ಇವತ್ತು ಕಂಡುಕೊಂಡಿದ್ದೀನಿ. ಯಾಕೆಂದ್ರೆ
ಇಲ್ಲಿ ಎಲ್ಲರೂ ನನಗೆ ಆಗಲಿ ನನ್ನ ಜೊತೆಗೆ ಇರೋ ಪಾರ್ಟಿಸಿಪೆಂಟ್ಸ್ಗೆ ಆಗಲಿ ತೋರಿಸ್ತಾ ಇರೋ ಪ್ರೋತ್ಸಾಹ, ಪ್ರೀತಿ, ಆದರ ಇದೆಲ್ಲರಿಂದ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ನ ಪಡೆದ ನಾವೆಲ್ಲರೂ ಅದೃಷ್ಟವಂತರು. ಈ ಅದೃಷ್ಟವಂತರಲ್ಲಿ ನಾನು ಇವತ್ತು ಒಬ್ಬನಾಗಿದ್ದೀನಿ ಅಂತ ನನಗೆ ಬಹಳ ಖುಷಿ ಆಗ್ತಾ ಇದೆ. Alright, thank you, Raghu. So our contestant number 2 was Raghu Halur. Alright. Before we bring the next contestant, we have a special surprise guest. Can anybody guess who it is? Obama illa ಮುಂದಿನ ವರ್ಷ ಕರೆಸಬಹುದು ಅನ್ಸುತ್ತೆ. Any other guesses? ಬನ್ನಿ ಮೀಟ್ ಮಾಡೋಣ ನಮ್ಮ ಸ್ಪೆಷಲ್ ಗೆಸ್ಟ್, ಕಳೆದ ವರ್ಷದ ಮಿಸ್ಟರ್ KKNC ವಿನ್ನರ್ ಸುನಿಲ್ ಶಂಕರ್. Come on, ಸುನಿಲ್. ಥ್ಯಾಂಕ್ ಯು ಸುನಿಲ್, ಇವತ್ತು ನಮ್ಮ ಜೊತೆ ಬಂದಿದ್ದಕ್ಕೆ. ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀವಿ. ಕಳೆದ ವರ್ಷ ನಿಮಗೆ ಬಹಳ ಅಮ್ಯೂಸಿಂಗ್ ಆಗಿರುವ ಅಥವಾ ಇಂಟ್ರೆಸ್ಟಿಂಗ್ ಆಗಿರುವ ಯಾವುದು ಒಂದು ವಿಷಯ ನಮ್ಮ ಜೊತೆ ಹೇಳಕ್ಕೆ ಹಂಚ್ಕೊಡ್ಲಿಕ್ಕೆ ಬಯಸ್ತೀರಾ? ಈ ಟಾಪಿಕ್ ನೀವು ಹಾಕೋಬೇಕ್ರೆ ನಾನು ಕೈಕೊಡು. ನಾನಲ್ಲ. ಇದೇ ಸಮಯ ಹೋದ ವರ್ಷ ಈ ಥರ ಹಿಂಗೆ ಕಿರೀಟ ಹಾಕಿದಾಗ ಫಸ್ಟು ಏನು 7th heaven 7ನೇ ಸ್ವರ್ಗದಲ್ಲೇ ಇದ್ದೆ. ಮನೆಗೆ ಹೋದ ತಕ್ಷಣ ಎಲ್ಲ ಒಳ್ಳೆ ನಿದ್ದೆ. ನೆಕ್ಸ್ಟ್ ಡೇ ಎದ್ದ ತಕ್ಷಣ ಹೆಂಡತಿಗೆ ಹೇಳ್ತಾರೆ, ನೋಡೋ ಇನ್ಮೇಲೆ ನನ್ನ ಮರ್ಯಾದೆ ಜಾಸ್ತಿ ಕೊಡ್ಬೇಕು ನೀನು, ಮಿಸ್ಟರ್ KKNC ಬೇರೆ ಆಗ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಅವಳು ಏನು ಪರವಾಗಿಲ್ಲ ಅಂತ ತಲೆ ಮೇಲೆ ಕಿರೀಟ ಇಟ್ಲು, ಇತ್ಲ ಕಡೆ ವ್ಯಾಕ್ಯೂಮ್ ಕ್ಲೀನರ್ ಕೊಟ್ಲು. ಕಿರೀಟ ಹಾಕೊಂಡೇನೆ ವ್ಯಾಕ್ಯೂಮ್ ಮಾಡಯ್ಯ. ಅದಾದ ತಕ್ಷಣ ಬಚ್ಚಲ್ ಮನೇನೂ ಬಾಕಿ ಇದೆ. I thought that was pretty amusing. Thank you, Sunil, and you answered it within 30 seconds. Awesome. Thank you. Once again, let's hear it for Sunil. ಈಗ ನಮ್ಮ ಥರ್ಡ್ ಕಂಟೆಸ್ಟೆಂಟ್ ಮಿಸ್ಟರ್ ರಘುರಾಮ್ ಶೆಟ್ಟಿ. ಥ್ಯಾಂಕ್ ಯು ರಘು. ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀವಿ. ನೀವು ತುಂಬಾ ಅವಾರ್ಡ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗೆದ್ದಿದ್ದೀರಾ ಅಂತ ಹೇಳಿದ್ದೀರಾ. ನೀವು ಯಾವ ಯಕ್ಷಗಾನದ ಯಾವ ಅವಾರ್ಡ್ ಬಗ್ಗೆ ನಿಮಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳ್ತೀರಾ? ಧನ್ಯವಾದಗಳು. ಸೈಂಟ್ ಪೀಟರ್ಸ್ಬರ್ಗ್ನಲ್ಲಿ 2006ನೇ ಇಸ್ವಿಯಲ್ಲಿ 45 ದೇಶಗಳ ಒಂದು ಜಾನಪದ ನೃತ್ಯಗಳ ಮೇಲೆ ಸ್ಪರ್ಧೆ ನಡೆಯಿತು. ಅದರಲ್ಲಿ ನನ್ನ ಯುವ ತಂಡ, ಭಾರತದಾದ್ಯಂತದ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿದ್ದರು. ಅವರು 45 ದೇಶಗಳಲ್ಲಿ ಪ್ರಥಮ ಸ್ಥಾನ ಪಡೆದರು ಯಕ್ಷಗಾನ ತಂಡ. ನೀವು ಮನೆಯಲ್ಲಿ ಇದನ್ನ ಬರೆದು ಕಳಿಸಿದ್ದೀರಾ, ಅದನ್ನ ಹೇಳಲಿಕ್ಕೆ ಹಂಚ್ಕೋತೀನಿ. ನೀವು ಬಹಳ ಪಾಪ್ಯುಲರ್ ಸ್ಪೋರ್ಟ್ಸ್ ಸ್ಟಾರ್, ಬ್ಯಾಡ್ಮಿಂಟನ್, ಪಿಂಕ್ ಪಾಂಗ್ ತುಂಬಾ ಚೆನ್ನಾಗಿ ಆಡ್ತೀರಾ. ಕೋಲಾ ಕುಣಿತದ ಭೂತವಾಗಿ ನಮ್ಮೆಲ್ಲ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದೀರಾ. ರೀಸೆಂಟ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಹನುಮಾನನ ವೇಷದಲ್ಲಿ ಎಲ್ಲರೂ ನಿಮ್ಮನ್ನು ಮೆಚ್ಚಿದ್ದಾರೆ. ಕಮಾನ್, ಲೆಟ್ಸ್ ಗಿವ್ ಅ ಬಿಗ್ ಹ್ಯಾಂಡ್ ಫಾರ್ ರಘುರಾಮ್ ಶೆಟ್ಟಿ. ಅದಲ್ಲದೆ ನಾವು ಈಗ ಕಾಮನ್ ಕ್ವೆಶ್ಚನ್ ಕೇಳಿದ್ವಲ್ಲ, ನಿಮ್ಮ ಮನೆ ಕೇಯಾಸ, ಹೆಂಡತಿ ಇದ್ದರೆ ಇಲ್ದಲೇ ಇದ್ರೆ ಅದ್ರ ಬಗ್ಗೆ ನೀವು ಆನ್ಸರ್ ಓದ್ತೀರಾ? ಈ ಪ್ರಶ್ನೆಗೆ ಖಂಡಿತ ನಾನು ನಮ್ಮವರ ಶಾಲೆಗೆ ಸೇರ್ತೇನೆ, ಖಂಡಿತ ಒಪ್ಪುವುದಿಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಕೂಡ ಸತಿ ಸಾವಿತ್ರಿ, ಅವಳನ್ನ ನೇರವಾಗಿ ಯಮನಿಗೆ ಕೊಟ್ಬಿಡ್ತಾಳೆ. ನೋಡ್ತಾ ಇದ್ದೀನಿ, ನಗ್ತಾ ಇದ್ದಾರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಳ್ಳೆ ಸಪಾಯಿ ಅಲ್ಲ ಸಿಪಾಯಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲ್ಲಿ ಅಂತೇಳಿ ಕೃಷ್ಣನ ಪದ್ಯ ಕೇಳುವಾಗ ಏನೋ ಕನಸು ಕಾಣ್ತಾ ಇದೆ. ಆದರೆ ಅಂತಹ ಒಂದು ಬೇಲೂರ ಬಾಲೆ ಅಲ್ಲದಿದ್ದರೂ ಚೆಲುವಂತ ಚೆನ್ನಿಯ ಹಿಂದೆ ಚೆನ್ನಿಗ ರಾಯನಾಗಿ ಹೋಗುವಂತಹ ಸೌಭಾಗ್ಯ ನನಗಿಲ್ಲದಿದ್ದರೂ ನನ್ನ ಹೆಂಡತಿ ಅಂತರಂಗ ಬಹಿರಂಗದಲ್ಲಿ ಸಮತೋಲನ ಇರುವಂತಹ ಒಳ್ಳೆಯ ಹೆಂಡತಿ. ಮನೆಯಲ್ಲಿ ಆಚಾರ, ವಿಚಾರ, ಪ್ರಚಾರ, ಈ ಆಚಾರ ಮತ್ತು ವಿಚಾರ ಇದೇ ಸಂಸ್ಕೃತಿಯನ್ನು ಉಳಿಸುವಂಥದ್ದು. ಪ್ರಚಾರ ನಮ್ಮಂಥವರಿಗೆ ಬಿಟ್ಟದ್ದು. ಅದೆರಡನ್ನು ಉಳಿಸುವವಳು ಅವಳು. ಹಾಗೆಯೇ ಸಂಸ್ಕೃತಿ ಉಳಿಯುವುದಕ್ಕೆ 3 B's. ಒಂದು ಭಾಷೆ, ಭೂಷಣ ಮತ್ತು ಭೋಜನ. ಹಾಗೆ ಭಾಷೆಯನ್ನ ಸಿರಿಗನ್ನಡದಲ್ಲಿಯೇ ಭಾಷೆ ಮನೆಯಲ್ಲಿ ಆಡಿ ಮಕ್ಕಳಿಗೂ ಕಲಿಸಿ,
ಹಾಗೆ ಭೂಷಣ ಈ ಪೋಷಾಕು, ಹಾಗೆ ನಮ್ಮ ಇದನ್ನ ಭೋಜನ, ನಮ್ಮ ಮೈಸೂರು ಪಾಕು, ಅದು ಇದು ನೀರು ದೋಸೆ ಅಲ್ಲ, ನೀವು ಸ್ವಲ್ಪ ಬಾಯಾರಿಸಿ ಹಾಗೆ ಇದನ್ನೆಲ್ಲ ಮಾಡಿಕೊಟ್ಟು ನಮ್ಮ ಮನೆಯಲ್ಲಿ ಮಂದಾರ ನಂದ ಗೋಕುಲ ಮಂದಾರದ ಕುಸುಮ ಹರಡುವಂತೆ ಮಾಡುತ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಇಲ್ಲದ ನಾಳೆ ಊಟ ಸಿಗುವುದಿಲ್ಲ, ಅದಕ್ಕೋಸ್ಕರ ಅವಳಿಗೆ ನಾನು ಆಭಾರಿ. ಥ್ಯಾಂಕ್ ಯು ರಘು ಅವರೇ. ಈಗ ಕೊನೆಯದಾಗಿ ಸರ್ಪ್ರೈಸ್ ಕ್ವೆಶ್ಚನ್. ಓದ್ತೀರಾ? What is your favorite website and why? ಅದನ್ನು ನಿಜವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಕ್ಷಗಾನ.com. Thank you, Raghuram. All right, participant number 3 was Raghuram Shetty. Iga ನಮ್ಮ participant number 4, Mr. Ravi Shekhar. Interesting thing about him is he's definitely created change. He's been the webmaster for 2004, 5, 6 and 7. Thank you. ಈಗ Mr. Ravi Shekharಗೆ ನಮ್ಮ first question, based on the bullet that you had sent. If you wanted to give yourself a middle name, what would it be? I still don't know. ನನ್ನ ಹೆಸರು ರವಿಶೇಖರ್ ಮೈಸೂರು ಗುರುಸಿದ್ದಪ್ಪ ಅಂತ ಇದೆ. ನಾನು ಫಸ್ಟ್ ಟೈಮು ಲಾಸ್ಟ್ ಟೈಮು ಮಿಡಲ್ ನೇಮ್ ಕನ್ಫ್ಯೂಷನ್ ಆಗಿ ನನ್ನ ಹೆಸರು ರವಿಶೇಖರ್ನ ಅರ್ಧ ಹೊಡೆದ್ಬಿಟ್ಟು ರವಿ ಮತ್ತು ಶೇಖರ್ನ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮಾಡ್ಕೊಂಡಿದ್ದೀನಿ. ಇವಾಗಲೂ ನಮಗೆ ಯಾರು ಮಿಡಲ್ ನೇಮ್ ಏನು ಬರೀಲೇಬೇಕು ಅಂತ ಮ್ಯಾಂಡೇಟರಿ ಫಾರ್ಮ್ಸ್ ಏನಾದ್ರು ಇದ್ದರೆ ತುಂಬ ಥರ ಕೆಟ್ಟೋಗುತ್ತೆ. ಮೈಸೂರು ಬರೀಲೋ, ಶೇಖರ್ ಮೈಸೂರು ಅಂತ ಬರೀಲೋ, ಏನು ಬರೀಲಿ ಅಂತ. ಸೊ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. Definitely he needs a change. Take a little background about Ravi. Ravi is from Mysore and he's studied in BMS College of Engineering and studied in BMS because there is an SLV Upara Mandira next to it. They serve idli, vada, khara baat and kesari baat, no sambar. If I win this title, I'll fight for your sambar. Change, ladies and gentlemen. Iga ಕಾಮನ್ ಕ್ವೆಶ್ಚನ್. ಓಕೆ, ಹಲವಾರು ವರ್ಷಗಳಿಂದ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಚಟ್ನಿ ಸಾಂಬಾರ್ ಇಲ್ಲದೆ ಬರೀ ಚಟ್ನಿಲೇ ಇಡ್ಲಿ ದೋಸೆ ತಿಂದು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ಹೋರಾಡಿ ಸಾಂಬಾರು ಕೊಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಕಾಮನ್ ಕ್ವೆಶ್ಚನ್. ಹೋಮ್ ಇಸ್ ಕೇಯಾಸ್ ವೆನ್ ದ ವೈಫ್ ಇಸ್ ದ ಬಾಸ್. ಅಗ್ರಿ ಆರ್ ಡಿಸ್ಅಗ್ರಿ? ಏನೋ ಆನ್ಸರ್ ಮಾಡಿಬಿಟ್ಟೆ. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಮನೆಗೆ ಇನ್ನೂ ಡೌಟ್ ಇದೆಯಾ ಇಷ್ಟು ವರ್ಷ ಆದರೂ ಅಂತ. ಸರಿ, ನಾನು ಅಗ್ರಿ ಅಂತ ಹೇಳಿದೆ. ಏನಪ್ಪ ಅಂತಂದರೆ ಆ ಕ್ವಶನ್ಗೋಸ್ಕರ ಎಲ್ಲರೂ ನಾನ್ ಬಾಸು ನೀನು ಬಾಸು ಯಾರು ಕೆಲಸ ಮಾಡಬೇಕು ಅಂತ ಸುಮ್ಮನೆ ಜಗಳ ಆಡೋದ್ರ ಬದಲು ಅದೇ ಹೆಚ್ಚಿಗೆ ಜಗಳ ಶುರು ಆಗುತ್ತೆ. ಸುಮ್ಮನೆ ಇಬ್ಬರು ಮಾತಾಡಿಕೊಂಡು ಇಬ್ಬರು ಅದರದ ಕೆಲಸ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ಪ್ರಶ್ನೆನೇ ಸರಿಗಿಲ್ಲ. ಈ ಒಂದು ಅಗ್ರಿ ಬಟ್ ಆ ಪ್ರಶ್ನೆ ಸರಿಗಿಲ್ಲ ಅಂತ ನಾನು ಉದ್ದೇಶ. I think we'll work on the questions via Ravi next year for a change. ಈಗ ಸರ್ಪ್ರೈಸ್ ಕ್ವೆಶ್ಚನ್ ರವಿ, ಅದು ಹೋಪ್ಫುಲಿ ಸರಿ ಇರುತ್ತೆ. Ravi, you have men's work. And what a question to get. What is the one thing that men can learn from women? Okay, here is a very fitting answer. ಸತ್ಯನ ಸುಳ್ಳನ್ನ ಸತ್ಯ ತರ ಹೆಂಗ್ ಹೇಳೋಣ ಅಂತ ಹೆಣ್ಮಕ್ಳನ್ನ ಕರಿಬೇಕಾಗುತ್ತೆ. Ladies and gentlemen, now participant number 4, Ravi Shekhar. Fantastic answers. ಎಲ್ಲರೂ ಸತ್ಯನ ಬೇಕಾರೆ, ಸುಳ್ಳಾದ್ರೂ ಪರವಾಗಿಲ್ಲ, ಸತ್ಯ ಆದ್ರೂ ಪರವಾಗಿಲ್ಲ, ಸುಳ್ಳನ್ನೇ ಸತ್ಯ ಅನ್ಕೊಂಡು ಜೀವನ ಮಾಡ್ಕೊಂಡು. Okay. Thank you so much, Ravi Shekhar. Thank you. Candidate for change. ಈಗ ನಮ್ಮ participant number 5, Mr. Satish Hedse, the most uniquely dressed. ನಮಸ್ಕಾರ. ಸತೀಶ್ ಅವರು ಮನೆಯಲ್ಲಿ ಹೀಗೆ ಬಂದು ಕಳಿಸಿದ್ದಾರೆ. ಶರಾವತಿಯ ಉಗಮ ಸ್ಥಾನದಲ್ಲಿ ಜನಿಸಿ ಮಲೆನಾಡಿನ ಸೊಬಗಿನಲ್ಲಿ ಬೆಳೆದು
ಶೃಂಗೇರಿಯ ಹೊಲಗದ್ದೆಗಳಲ್ಲಿ ಕುಣಿತು ಬೆಂಗಳೂರು ಮಹಾನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮೈಸೂರು ಅರಮನೆಯ ಹಿತ್ತಲಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಗಳಿಸಿ ಈಗ ಅಮೆರಿಕಾದ ಸಿಲಿಕಾನ್ ಕಣಿವೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಿಸ್ಟರ್ KKNC ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಹೆಮ್ಮೆಯ ಕನ್ನಡಿಗ ನಾನು. ಆ ಸೆಂಟೆನ್ಸ್ ಇನ್ನೂ ಉದ್ದ ಇತ್ತು, ಟೈಮ್ ಸಾಕಾಗಲ್ಲ ಅಂತ ಕಟ್ ಮಾಡಿರ್ಬೇಕು ಅವರು. ನೀವೆಲ್ಲ ಬಹುಪರಾಕ್ ಅಂತ ಹೇಳ್ಬೇಕಿತ್ತು. ನಾನು ಕಳಿಸಿರೋ ಪೇಪರ್ ತುಂಬಾ ಜಾಸ್ತಿ ಇದೆ, ಸೆಂಟೆನ್ಸ್ ಹುಡುಕ್ತಾ ಇದ್ದಾರೆ ಅಂತ. ಸತೀಶ್ ಅವರು ಬಹಳ ಭಾಷೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾತಾಡೋದ್ರ ಬಗ್ಗೆ ತುಂಬಾ ಇಷ್ಟ. ಐ ಕ್ಯಾನ್ ಸ್ಪೀಕ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ಕೇಳ್ತಾ ಇದ್ದೀವಿ, ಕನ್ನಡ ಬಿಟ್ಟು ನಿಮಗೆ ಯಾವ ಭಾಷೆ ನಿಮ್ಮ ಫೇವ್ರೆಟ್ ಭಾಷೆ ಆಗಿದೆ, ಯಾಕೆ? ಫೇವ್ರೇಟ್ ಅಂತ ಏನಿಲ್ಲ, ಆದರೆ ಸುಮಾರು ಭಾಷೆ ಬರುತ್ತೆ. ಚೆನ್ನಾಗಿ ಬರೋದು ಅಂದರೆ ಕನ್ನಡ ಬಿಟ್ಟರೆ ತಮಿಳು, ಯಾಕೆಂದರೆ ಚೆನ್ನಾಗಿ ಸ್ವಲ್ಪ ದಿವಸ ಇದ್ದೆ, ಹಾಗಾಗಿ ಕೊಂಚ ತಮಿಳು ಬರೋದು. ಚೆನ್ನಾಗಿ ಬರುತ್ತೆ. ಈಗ ನಿಮಗೆ ಸರ್ಪ್ರೈಸ್ ಕ್ವಶನ್ ಕೇಳ್ತೀವಿ, ತಗೊಳ್ಳಿ. ಏನಾಗಿದೆ ಚೀಟಿಗಳು ಗೊತ್ತಿಲ್ಲ, ಬಟ್ ಇದೆ ನಿಮ್ ಲಕ್ಕಿ ಕ್ವಶನ್ ಅಂತ ತಿಳ್ಕೊಳ್ಳಿ. ಸೊ ಅವರಿಬ್ರಿಗೆ ಏನು ಕ್ವಶನ್ ಇಲ್ವಾಗರೆ? ಕ್ವಶನ್ ತಯಾರಿ ಆಗ್ತಾ ಇದೆ, ಇದೇ ಸದ್ಯಕ್ಕೆ ನಿಮಗೆ ಒಳ್ಳೆ ಕ್ವಶನ್ ಇವಾಗಿರೋದ್ರಲ್ಲಿ. ವಾಟ್ ಈಸ್ ದ ಕಲರ್ ದಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ಔಟ್ಲುಕ್ ಆನ್ ಲೈಫ್? ಕಾಮನ್ ಕ್ವಶನ್ ಬರುತ್ತೆ, ಸ್ವಲ್ಪ ತಡ್ಕೊಳ್ಳಿ. ನೀವೆಲ್ಲ ನಿದ್ದೆ ಮಾಡ್ಬಿಟ್ರೆ ಅಂತ ನಾವು ಆರ್ಡರ್ ಸ್ವಲ್ಪ ಚೇಂಜ್ ಮಾಡ್ತಾ ಇದೀವಿ, ಸ್ವಲ್ಪ ಸಹಸ್ಕರಿಸಿ. ಯಾವ ಬಣ್ಣ ನನ್ನ ಬಹಿರಂಗವನ್ನು ತೋರಿಸುತ್ತೆ? ನಿಮ್ಮ ಔಟ್ಲುಕ್ ಆನ್ ಲೈಫ್ ಅನ್ನು ತೋರಿಸುತ್ತೆ, ಬಹಿರಂಗ. ಬ್ರೌನ್ ಅಂತಿದ್ದೆ, ಆದ್ರೆ ರೈನ್ಬೋ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಕಲರ್ಸ್. ನವರಸಗಳು ಹೇಗೆ ಇರಬೇಕು ಜೀವನದಲ್ಲಿ, ಹಾಗೆ ಒಂದೊಂದು ಟೈಮಲ್ಲಿ ಒಂದೊಂದು ಕಲರ್, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಹೀಗೆ ಬೇರೆ ಬೇರೆ ಕಲರ್. ಒಂದು ಯುನೀಕ್ ಕಲರ್ ಅಂತ ಹೇಳೋಕ್ಕಾಗಲ್ಲ, ಆದರೆ ವೈಟ್ ಶುಭ್ರವಾಗಿರುತ್ತೆ ಅಂತ ಹೇಳ್ಬೋದು. ಸೊ ರೈನ್ಬೋ ಇಸ್ ಯರ್ ಫೇವ್ರೆಟ್ ಕಲರ್. ಥ್ಯಾಂಕ್ ಯು ಸಂತೋಷ್. ಸತೀಶ್, ನೀವು ಕಾಮನ್ ಕ್ವೆಶ್ಚನ್ಗೆ ಏನು ಉತ್ತರ ಬರ್ದಿದ್ರಿ? ಹೋಮ್ ಇಸ್ ಕೇಯಾಸ್, ಅದ್ರ ಬಗ್ಗೆ ಸ್ವಲ್ಪ ಓದ್ತೀರಾ ಅಥವಾ ಹೇಳ್ತೀರಾ? I'll have to disagree with most of the folks here. ಇಲ್ಲ ಇದು I want votes from both sides, so I'll give my answer. ನೀವೇನೋ ಇದನ್ನ ಚಪ್ಪಾಳೆ ತಟ್ಕೊಂಡು ಮನೆಗೆ ಹೋಗಿ ಮಜಾ ಮಾಡ್ಬಿಡ್ತೀರಾ, ಆದರೆ ನಾವು ಇದನ್ನ ಯೋಚನೆ ಮಾಡಿ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಮನೆಗೆ ಹೋದ್ಮೇಲೆ ನಾಳೆ ದಿವಸ ಸುನೀಲ್ ಶಂಕರ್ ಥರ ವಾಕ್ಯೂಮ್ ಕ್ಲೀನ್ ಮಾಡಬೇಕು ಕೊಡೋಕ್ಕಾಗಲ್ಲ ಅಲ್ವಾ? ಯಾರು ಹೇಳಿದ್ರು ಸುಖ ಸಂಸಾರಕ್ಕೆ ಸತಿನೇ ಕಾರಣ ಅಂತ, ಅದೇ ಥರ ನಾರಿ ಮುನಿದರೆ ಮಾರಿ ಅಂತಲೂ ಇದೆ. ಸೊ instead of having one decision maker at home, it depends on the situation. So my answer is it depends. Depends on the situation. Sometimes the husband is the boss, sometimes the wife is the boss. To strike a balance is key to the Sukha Samsara. ಈಗ ಪಾರ್ಟಿಸಿಪೇಟ್